ರಾಹುಲ್ ಗಾಂಧಿ ಅವರೇ, ನಿಮ್ಗೇನಾದರೂ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಇದೆಯಂದರೆ ಇವತ್ತು ನೀವೇನು ಮಾಡಕ್ಕೆ ಕೊಟ್ಟಿದ್ದೀರಿ? ಆ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮನ ಮಾಡೋದ್ರ ಮುಖಾಂತರ ನಿಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳಿಟ್ಟಿದ್ದೀರಲ್ವಾ? ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾವತ್ತು? ಗಾಂಧೀಜಿಯನ್ನು ಹತ್ಯೆ ಮಾಡಿದ್ದು ಒಬ್ಬ ಬ್ರಾಹ್ಮಣ ವ್ಯಕ್ತಿ ಅನ್ನೋ ಕಾರಣಕ್ಕೆ, ನಾಥೂರಾಮ್ ಗೂಡ್ಸೆ ಒಬ್ಬ ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ಮಹಾರಾಷ್ಟ್ರದ ಸಾಕಷ್ಟು ಭಾಗಗಳಲ್ಲಿ ಆ ಬ್ರಾಹ್ಮಣರನ್ನ ನರಮೇಧ ಮಾಡಿದ್ರಲ್ವಾ? ಅವರಿಗೆ ಯಾವಾಗ ಶ್ರದ್ಧಾಂಜಲಿ ಕಾರ್ಯಕ್ರಮ? ಆ ಇಂದಿರಾ ಗಾಂಧಿ ಹತ್ಯೆ ಆದಾಗ ಯಾವುದೋ ಒಂದು ಸಿಖ್ ಸಂಘಟನೆ ಅದಕ್ಕೆ ಸಂಬಂಧಪಟ್ಟವರು ಇಂದಿರಾ ಗಾಂಧಿನ ಹತ್ಯೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಪಂಜಾಬ್, ದೆಹಲಿ, ಉತ್ತರ ಪ್ರದೇಶ್, ಬಿಹಾರಲ್ಲಿ ಖಂಡಲ್ಲಿ ಆ ಸಿಖ್ ಸಮುದಾಯದವ್ರನ್ನ ಕೊಂದಾಕಿದ್ರಲ್ರಿ. ಮಕ್ಕಳು ಅಂತ ನೋಡಲಿಲ್ಲ, ಹೆಂಗಸರು ಅಂತ ನೋಡಲಿಲ್ಲ, ಖಂಡ ಜಾಗಗಳಲ್ಲಿ ಅವ್ರನ್ನ ಕೊಂದ್ರಲ್ಲ. ಅವ್ರಿಗೆ ಯಾವಾಗ ಶ್ರದ್ಧಾಂಜಲಿ ಕಾರ್ಯಕ್ರಮ? ಉತ್ತರ ಕೊಡ್ರಿ ರಾಹುಲ್ ಗಾಂಧಿ. ಅವ್ರಿಗೆ ಯಾವಾಗಲಿ ಶ್ರದ್ಧಾಂಜಲಿ? ಇವು ಶ್ರದ್ಧಾಂಜಲಿ ಕಾರ್ಯಕ್ರಮಗಳು, ಅವ್ರ ಪರವಾಗಿ ಪ್ರೊಟೆಸ್ಟ್ಗಳು ಯಾಕೆ? ನಿಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ. ನಿಜವಾಗ್ಲೂ ರಾಹುಲ್ ಗಾಂಧಿ ಅವರೇ, ನಿಮಗೆ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟನೇ ಮಾಡಬೇಕು ಅನ್ನೋದಿದ್ರೆ ಕರ್ನಾಟಕಕ್ಕೆ ಯಾವಾಗ ಬರ್ತೀರಾ ಹೇಳಿ? ಯಾವಾಗ ಬಂದು ಡಿ ಕೆ ಶಿವಕುಮಾರ್ ಮನೆ ಮುಂದೆ ನೀವು ದಂಡಿ ಕೊಡ್ತೀರಾ ಹೇಳಿ? 9 ಲಕ್ಷ ರೂಪಾಯಿಗಳನ್ನ ತಗೊಂಡು ವೈದ್ಯರನ್ನು ನೇಮಕಾತಿ ಮಾಡ್ತಿದ್ದಾರೆ, ಪಶು ವೈದ್ಯರನ್ನು ನೇಮಕಾತಿ ಮಾಡ್ತಿದ್ದಾರೆ ಅನ್ನೋ ಒಂದು ದೊಡ್ಡ ಮಟ್ಟದ ಆರೋಪ ಕರ್ನಾಟಕ ಸರ್ಕಾರದ ಮೇಲಿದೆ. ಡೆಲ್ಲಿನಲ್ಲಿ ಆಗಿದ್ದು ಮಾತ್ರ ಹಗರಣ ಅನ್ನೋದಾದ್ರೆ ಇಲ್ಲಾಗ್ತಿರೋದೇನ್ರಿ? KPSCನಲ್ಲಿ ಆಗ್ತಿರೋದೇನೋ? ಈ ಅಯೋಗ್ಯರು ಕಾಂಗ್ರೆಸ್ಸು ಮತ್ತು ಅದರ ಮಿತ್ರ ಪಕ್ಷಗಳು ರಾಜಕಾರಣ ಮಾಡ್ತಾ ಇದೆ. ಇವತ್ತು ನಿಮ್ಮ ಹೆಸರುಗಳನ್ನ ಇಟ್ಕೊಂಡು ನಿಮ್ಮ ಬದುಕನ್ನು ಖಂಡಿತ ಅವರು ನಾಶನ ಮಾಡ್ತಾರೆ. ನೀವು ಅಮಾಯಕರುಗಳು ಖಂಡಿತವಾಗ್ಲೂ ಪೊಲೀಸ್ ಕೈಗೆ ತಗ್ಲಿಕ್ಕಂತೀರಿ. ನಿಮ್ಮ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನ ಹಾಕಿ ಪೊಲೀಸವರು ಜೈಲಿಗಳಿಗೆ ಕಳಿಸೋ ಮುಖಾಂತರ ನಿಮ್ಮ ಜೀವನನ ಬರ್ಬಾದ್ ಮಾಡ್ತಾರೆ. ಮತ್ತು ಒಂದು ಅರ್ಥ ಮಾಡ್ಕೊಳ್ಬೇಕು, ಗೋಧ್ರಾ ಅಂತ ದೊಡ್ಡ ಹತ್ಯಾಕಾಂಡ ನಿಜವಾಗ್ಲೂ ಕೂಡ ಭಾರತ ಕಂಡ ತುಂಬ ದೊಡ್ಡ ಮಟ್ಟದ ಹತ್ಯಾಕಾಂಡ ಅದು. ಹೌದು, ಅಂಥ ಒಂದು ಹತ್ಯಾಕಾಂಡನೂ ಕೂಡ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಅವತ್ತು ಏನು ಆ ಗಲಭೆನಲ್ಲಿ ಸತ್ರಲ್ಲ ಆ ಜನರಿಗೆ ನ್ಯಾಯ ಕೊಡಿಸಿರುವಂಥ ಒಬ್ಬ ನರೇಂದ್ರ ಮೋದಿ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ನರೇಂದ್ರ ಮೋದಿ ಅಂತ ಒಬ್ಬ ದೊಡ್ಡ ನಾಯಕನಿಗೆ ಈ ಒಂದು ಹೋರಾಟನ ಉಸಿಗಾಕೋದು ತುಂಬ ದೊಡ್ಡ ಕೆಲಸನೇ ಅಲ್ಲ. ಆ ವಿದ್ಯಾರ್ಥಿಗಳ ಬದುಕು ನಾಳೆ ಬೀದಿಗೆ ಬರಬಾರ್ದು ಅನ್ನೋ ಒಂದೇ ಒಂದು ಕಾಳಜಿಯಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ತುಂಬ ಸಂಯಮದಿಂದ ಅವರನ್ನು ಮಾತುಕತೆ ಕರೀತಿದ್ದಾರೆ. ಅಯೋಗ್ಯಗಳ ನಮ್ಮ ದುಡ್ಡಲ್ಲಿ ಸದನ ನಡೀತಿದೆ. ನಮ್ಮ ಸಮಸ್ಯೆಗಳು ಸಾವಿರಾರು ಲಕ್ಷಾಂತರ ಸಮಸ್ಯೆಗಳು ದೇಶದಲ್ಲಿದೆ, ಸಾರ್ವಜನಿಕರ ಸಮಸ್ಯೆಗಳಿದೆ. ನಿಮ್ಮ ಹೋರಾಟನ ಮಾಡ್ಕೊಳ್ಳಿ, ಯಾವನ್ ಬೇಡ ಅಂತ. ಆದರೆ ನೀವೇನು ಮಾಡ್ತಿದ್ದೀರಿ? ಪ್ರತಿದಿನ ಅಧಿವೇಶನದಲ್ಲಿ ಗಲಾಟೆ, ಮುಂದೂಡಿಕೆ ಮಾಡು. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ರಾಹುಲ್ ಗಾಂಧಿಯವರು ಡೆಲ್ಲಿನಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆಯಾದ ಜಾಗದಿಂದ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತು ಏನು ಆ ವಿದ್ಯಾರ್ಥಿಗಳು, ಒಂದು 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರಲ್ಲ, ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮನ ಕೂಡ ನಿನ್ನೆ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರೇ, ನಿಮಗೇನಾದರೂ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ? ಹೇಳ್ರಿ ರಾಹುಲ್ ಗಾಂಧಿಯವರೇ, ನೀವು ಯಾವ ಜಾಗದಲ್ಲಿ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮನ ಮಾಡಿದ್ದೀರಲ್ಲ, ನನಗೆ ಇನ್ನೂ ಒಂದಷ್ಟು ನಿಮಗೆ ಪ್ರಶ್ನೆಗಳಿದೆ. ನೀವು ಇನ್ನೂ ಒಂದಷ್ಟು ಜನರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮಗಳನ್ನ ಮಾಡಬೇಕಾಗತ್ತೆ. ಕೇಳಿಸ್ಕೊಳ್ರಿ, ಹೇಳ್ತೀನಿ ಯಾರ್ಯಾರು ಅಂತ, ಯಾವ್ಯಾವ ಘಟನೆಗಳಲ್ಲಿ ನೀವು ಶ್ರದ್ಧಾಂಜಲಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ, ಮತ್ತು ಆ ಕಾರ್ಯಕ್ರಮನ ಯಾವಾಗ ಮಾಡ್ತೀರೋ ಅಂತಲೂ ಕೂಡ ಜನರಿಗೆ ಪ್ರಶ್ನೆ ಪಡಿಸ್ಬೇಕು. ಇವತ್ತು ನೀವೇನು ಮಾಡೋಕ್ಕೆ ಕೊಟ್ಟಿದ್ದೀರಿ? ಆ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮನ ಮಾಡೋದ್ರ ಮುಖಾಂತರ ನಿಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕೆ ಕೊಟ್ಟಿದ್ದೀರಲ್ವಾ? ಹಂಗಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಯ್ತಲ್ವಾ? ಮಹಾತ್ಮ ಗಾಂಧೀಜಿಯವರ ಒಂದು ಘೋಷವಾಕ್ಯ ಏನಿತ್ತು? ಅಹಿಂಸೆ. ಅವ್ರ ಇಡೀ ಜೀವನದಲ್ಲಿ ಅವರು ಅಳವಡಿಸ್ಕೊಂಡಿದ್ದು ಅಹಿಂಸೆಯನ್ನು. ಅಂಥ ಒಬ್ಬ ಅಹಿಂಸಾವಾದಿಯನ್ನು ಹತ್ಯೆ ಮಾಡಿದಾಗ ನೀವು, ನಿಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾವತ್ತೋ ಅವರ ಹೆಸರಿಗೆ ಕಳಂಕ ತರೋ ರೀತಿಯಲ್ಲಿ ಗಾಂಧೀಜಿಯನ್ನು ಹತ್ಯೆ ಮಾಡಿದ್ದು ಒಬ್ಬ ಬ್ರಾಹ್ಮಣ ವ್ಯಕ್ತಿ ಅನ್ನೋ ಕಾರಣಕ್ಕೆ, ನಾಥೂರಾಮ್ ಗೂಡ್ಸೆ ಒಬ್ಬ ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ಮಹಾರಾಷ್ಟ್ರದ ಸಾಕಷ್ಟು ಭಾಗಗಳಲ್ಲಿ ಆ ಬ್ರಾಹ್ಮಣರನ್ನ ನರಮೇಧ ಮಾಡಿದ್ರಲ್ವಾ? ಅವರಿಗೆ ಯಾವಾಗ ಶ್ರದ್ಧಾಂಜಲಿ ಕಾರ್ಯಕ್ರಮ? ರಾಹುಲ್ ಗಾಂಧಿಯವರೇ, ಅವ್ರಿಗೆ ಯಾವಾಗ ಶ್ರದ್ಧಾಂಜಲಿ ಕಾರ್ಯಕ್ರಮ ಹೇಳಿ? ಬಿಂದ್ರನ್ ವಾಲೆ ಅನ್ನೋ ಒಬ್ಬ ವಿಷಕಾರಿ ವ್ಯಕ್ತಿಯನ್ನು, ಒಂದು ವಿಷ ಸರ್ಪವನ್ನು ಹಾಲು ತುಪ್ಪ ಹಾಕಿ ಬೆಳೆಸಿದ್ರಲ್ಲ ನಿಮ್ಮ ಅಜ್ಜಿ, ಹಾಲು ತುಪ್ಪ ಹಾಕಿ ಬೆಳೆಸಿದ್ಲಲ್ಲ ಪಂಜಾಬ್ನಲ್ಲಿ, ಅದೇ ಹಾವು ಕಚ್ಚಿ ಆ ಇಂದಿರಾ ಗಾಂಧಿ ಹತ್ಯೆ ಆದಾಗ ಏನ್ರಿ ಮಾಡಿದ್ದು ನೀವು ಕಾಂಗ್ರೆಸ್ ಕಾರ್ಯಕರ್ತರು? ರಾಹುಲ್ ಗಾಂಧಿ ಅವರೇ, ಏನ್ರಿ ಮಾಡಿದ್ದು ಕಾಂಗ್ರೆಸ್ ಕಾರ್ಯಕರ್ತರು? ಏನ್ರಿ ಮಾಡಿದ್ರು ಆ ಸಿಖ್ರು?
ಯಾವುದೋ ಒಂದು ಸಿಖ್ ಸಂಘಟನೆ ಅದಕ್ಕೆ ಸಂಬಂಧಪಟ್ಟವರು ಇಂದಿರಾ ಗಾಂಧಿನ ಹತ್ಯೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಪಂಜಾಬ್, ದೆಹಲಿ, ಉತ್ತರ ಪ್ರದೇಶ್, ಬಿಹಾರಲ್ಲಿ ಖಂಡಲ್ಲಿ ಆ ಸಿಖ್ ಸಮುದಾಯದವ್ರನ್ನ ಕೊಂದಾಕಿದ್ರಲ್ರಿ. ಮಕ್ಕಳು ಅಂತ ನೋಡಲಿಲ್ಲ, ಹೆಂಗಸರು ಅಂತ ನೋಡಲಿಲ್ಲ, ಖಂಡ ಜಾಗಗಳಲ್ಲಿ ಅವ್ರನ್ನ ಕೊಂದರಲ್ಲ. ಅವರಿಗೆ ಯಾವಾಗ ಶ್ರದ್ಧಾಂಜಲಿ ಕಾರ್ಯಕ್ರಮ? ಮಿಸ್ಟರ್ ರಾಹುಲ್ ಗಾಂಧಿ ಅವ್ರಿಗೆ ಯಾವಾಗ್ರಿ ಶ್ರದ್ಧಾಂಜಲಿ ಕಾರ್ಯಕ್ರಮ? ಇದೇ ನಿಮ್ಮ ತಂದೆಯವರು ಈ ಥರ ಹತ್ಯಾಕಾಂಡ ನಡೀತಾ ಇದೆ, ಇದನ್ನು ತಡೀರಿ ಅಂತ ಹೇಳಿದ್ರೆ ಏನ್ರಿ ಹೇಳಿದ್ರು? ರಾಹುಲ್ ಗಾಂಧಿಯವರೇ, ನಿಮ್ಮ ತಂದೆ ಏನು ಹೇಳಿದ್ರು? ಒಂದು ದೊಡ್ಡ ಆಲದ ಮರ ಬಿದ್ದಾಗ ಕೆಳಗಡೆ ಇರೋ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಸಾಯ್ತವೆ ಅಂತ ಹೇಳಿದ್ರು. ಇದು ಆ ಜನರಿಗೆ ಯಾವಾಗ ಶ್ರದ್ಧಾಂಜಲಿ ಹೇಳಿ? ನಮ್ಮದಲ್ಲದ ಒಂದು ಸಮಸ್ಯೆಗೆ ಶ್ರೀಲಂಕಾಕ್ಕೆ ಸೇನೆಯನ್ನು ಕಳಿಸಿ ಅಲ್ಲಿ ಆದ ಅವಘಡಗಳಿಂದ ನಿಮ್ಮ ತಂದೆಯವರನ್ನು LTTE ಬಂಡುಕೋರರು ಕೊಂದಾಕಿದ್ರಲ್ವಾ? ಅವತ್ತು ದೇಶವ್ಯಾಪಿ ನೀವು ಸೃಷ್ಟಿ ಮಾಡಿದ್ರಲ್ಲ ಗಲಭೆಗಳು, ಆ ಗಲಭೆಗಳಲ್ಲಿ ಸತ್ರಲ್ಲ ಜನ, ಅವ್ರಿಗೆ ಯಾವಾಗ ಶ್ರದ್ಧಾಂಜಲಿ? ಉತ್ತರ ಕೊಡ್ರಿ ರಾಹುಲ್ ಗಾಂಧಿ, ಅವ್ರಿಗೆ ಯಾವಾಗಲಿ ಶ್ರದ್ಧಾಂಜಲಿ? ಇವರೆಲ್ಲರ ಮೇಲೆ ಇರೋ ಪ್ರೀತಿ ವಿದ್ಯಾರ್ಥಿಗಳ ಮೇಲೆ ಬಂತ ನಿಮಗೆ? ರಾಹುಲ್ ಗಾಂಧಿಯವರೇ, ವಿದ್ಯಾರ್ಥಿಗಳ ಮೇಲೆ ಬಂತ? ಯಾಕೆ ಇವತ್ತು ವಿದ್ಯಾರ್ಥಿಗಳ ಮೇಲೆ ನಿಮ್ಗೆ ಇಷ್ಟೊಂದು ಪ್ರೀತಿ? ಅವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮಗಳು, ಅವ್ರ ಪರವಾಗಿ ಪ್ರೊಟೆಸ್ಟ್ಗಳು ಯಾಕೆ? ನಿಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ. ಖಂಡಿತ ಆ ಮಕ್ಕಳಿಗೆ ತೊಂದರೆ ಆಗಿದೆ, ನಿಜವಾಗ್ಲೂ ತೊಂದರೆ ಆಗಿದೆ, ನಿಜವಾಗ್ಲೂ ಅನ್ಯಾಯ ಆಗಿದೆ ಆ ಮಕ್ಕಳಿಗೆ, ನಾವಿಲ್ಲ ಅಂತ ಹೇಳಲ್ಲ. ಆದರೆ ನೀವಿವತ್ತು ಆ ಮಕ್ಕಳ ಹೆಸರು ಹೇಳ್ಕೊಂಡು, ಆ ವಿದ್ಯಾರ್ಥಿಗಳ ಹೆಸರು ಹೇಳ್ಕೊಂಡು ರಾಜಕೀಯ ಲಾಭನ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ನೀವು ಬೀದಿಗಿಳಿತಿದ್ದೀರಿ. ಆ ಮುಖಾಂತರ ನೀವಿವತ್ತು ದೇಶದಲ್ಲಿ ಗಲಭೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದೀರಿ. ಹೌದು, ಗಲಭೆಗಳನ್ನ ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದೀರಿ. ನಿಜವಾಗ್ಲೂ ರಾಹುಲ್ ಗಾಂಧಿಯವರೇ, ನಿಮಗೆ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟನೇ ಮಾಡಬೇಕು ಅನ್ನೋದಿದ್ದರೆ ಕರ್ನಾಟಕಕ್ಕೆ ಯಾವಾಗ ಬರ್ತೀರಾ ಹೇಳಿ? ಯಾವಾಗ ಬರ್ತೀರಾ ನೀವು ಹೇಳಿ ಕರ್ನಾಟಕಕ್ಕೆ? ಯಾವಾಗ ಬಂದು DK ಶಿವಕುಮಾರ್ ಮನೆ ಮುಂದೆ ನೀವು ಧರಣಿ ಕೂರ್ತೀರಾ ಹೇಳಿ? ಖಂಡಿತ ನೀವು ಮಾಡಬೇಕು ಈ ಕೆಲಸನ. ಇವತ್ತು ನೀವೇನು ಪ್ರಧಾನಮಂತ್ರಿ ಮನೆ ಮುಂದೆ ಹೋಗಿ ಇವತ್ತು ನೀವು ಧರಣಿ ಕೂರ್ತಿದ್ದೀರಿ, ಇಡೀ ದೆಹಲಿನಲ್ಲಿ ಇವತ್ತು ನೀವು ಸದನಕ್ಕೆ ಹೋಗ್ದಿರೋ ಪ್ರೊಟೆಸ್ಟ್ಗಳನ್ನ ಮಾಡ್ತಾಯಿದ್ದೀರಿ. ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ 80 ಲಕ್ಷ ರೂಪಾಯಿಗಳನ್ನ ತಗೊಂಡು ವೈದ್ಯರನ್ನು ನೇಮಕಾತಿ ಮಾಡ್ತಿದ್ದಾರೆ, ಪಶು ವೈದ್ಯರನ್ನು ನೇಮಕಾತಿ ಮಾಡ್ತಿದ್ದಾರೆ ಅನ್ನೋ ಒಂದು ದೊಡ್ಡ ಮಟ್ಟದ ಆರೋಪ ಕರ್ನಾಟಕ ಸರ್ಕಾರದ ಮೇಲಿದೆ. ರಾಹುಲ್ ಗಾಂಧಿಯವರೇ, DK ಶಿವಕುಮಾರ್ ಮನೆ ಮುಂದೆ ಬಂದು ಯಾವಾಗ ಧರಣಿ ಕೂರ್ತೀರ ಹೇಳಿ? ನಮಗೆ ಉತ್ತರ ಕೊಡಿ. ನೀವು ದೆಹಲಿನಲ್ಲಿ ಆ ದೊಡ್ಡ ಮಟ್ಟದಲ್ಲಿ ಅಂಥ ಒಂದು ದೊಡ್ಡ ಪ್ರೊಟೆಸ್ಟ್ನ ನೀವು ಮಾಡ್ತೀವಿ ಅನ್ನೋದಾದರೆ ಕರ್ನಾಟಕದಲ್ಲಿ ಯಾವಾಗ ಮಾಡ್ತೀರಾ ಹೇಳಿ? ನಮಗೆ ಉತ್ತರ ಕೊಡಬೇಕು. ಅಯೋಗ್ರಿಗಳ ಡೆಲ್ಲಿನಲ್ಲಿ ಆಗಿದ್ದು ಮಾತ್ರ ಹಗರಣ ಅನ್ನೋದಾದರೆ ಇಲ್ಲಾಗ್ತಿರೋದೇನು ರೀ? KPSCನಲ್ಲಿ ಆಗ್ತಿರೋದೇನೋ 80 ಲಕ್ಷ ರೂಪಾಯಿ ತಗೊಂಡು ಅಯೋಗ್ಯರಿಗೆ, ಅಪ್ರಾಯೋಜಕರಿಗೆ KPSCನಲ್ಲಿ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ದುರಂತ ಬೇಕೇನ್ರಿ? ರಾಹುಲ್ ಗಾಂಧಿಯವರೇ, ಇದಕ್ಕಿಂತ ದೊಡ್ಡ ದುರಂತ ಬೇಕೇನ್ರಿ? ವರ್ಷಾನುಗಟ್ಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಆ ಮಕ್ಕಳುಗಳು ಟ್ಯೂಷನ್ಗಳಿಗೆ ಹೋಗಿ KPSC ಎಕ್ಸಾಮ್ ತೊಗೊತಿದ್ದಾರೆ ಕಣ್ರಿ. ತೊಗೋತಿದ್ದಾರೆ. ಅಂಥ ಪ್ರತಿಭಾವಂತರನ್ನ ಬಿಟ್ಟು ಹಣವಂತರಿಗೆ, ಇವತ್ತು ಬಲಿಷ್ಠರಿಗೆ ದುಡ್ಡು ಇಸ್ಕೊಂಡು ಅಲ್ಲಿ ಸೀಟ್ಗಳು ಅಲಾಟ್ ಮಾಡ್ತಿದ್ದಾರೆ, ಅಲ್ಲಿ ಕೆಲಸಗಳನ್ನ ಅಲಾಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ವಿಚಾರ ಬೆಳಕಿಗೆ ಬರ್ತಿದೆ. ಇದು ನಿಮ್ಮ ಕಣ್ಣು ಕಾಣ್ತಿಲ್ವಾ ಹೇಳ್ರಿ ರಾಹುಲ್ ಗಾಂಧಿಯವರೇ? ಕಣ್ಣು ಕಾಣ್ತಿಲ್ವಾ? ಅಲ್ಲಿ ಇವತ್ತು ಏನು ಆ ಕಾಕ್ರೋಚ್ ಪಕ್ಷ ಇದೆಯಲ್ಲ, ಆ ಕಾಕ್ರೋಚ್ ಪಕ್ಷ ಇವತ್ತು ದೇಶ ವಿದ್ರೋಹಿಗಳು ಯಾರಿದ್ದಾರೆ ಹೊರಗಡೆ ದೇಶಗಳಲ್ಲಿ, ಅವನು ಯಾರು? ಆ ಖಲಿಸ್ತಾನಿ ಮೂಮೆಂಟು, ಅದ್ರ ಮುಖ್ಯಸ್ಥ ಇದನ್ನಲ್ಲ ಪಪ್ಪು, ಅವನು ನಿನ್ನೆ ಹೇಳಿದ್ದಾನೆ, ನಾನು ಕಾಕ್ರೋಚ್ ಪಕ್ಷದ ಜೊತೆಯಲ್ಲಿ ಝೂಮ್ ಆ್ಯಪಿಂದ ನಾನು ಅವ್ರನ್ನ ಸಂಪರ್ಕ ಮಾಡಿದ್ದೀನಿ, ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ, 1 ಬಿಲಿಯನ್ ದುಡ್ಡು ನಾನು ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ದೀನಿ. ದೇಶದ ಮೂಲೆಯಲ್ಲಿ ಗಲಭೆಗಳನ್ನ ಎಬ್ಬಿಸಿ ಭಾರತನ ತುಂಡು ಮಾಡಿ ಅಂತೇಳಿ ಕರೆ ಕೊಡ್ತಿದ್ದಾನೆ ಅವನು. ಅಂಥ ಅಯೋಗ್ಯ ಇವತ್ತು ವೀಕ್ಷಕರೇ, ಅಂಥ ಅಯೋಗ್ಯ ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತಿದ್ದಾನೆ ಅಂದರೆ ಯೋಚನೆ ಮಾಡಿ. ಈ ಹೋರಾಟ ನಿಜವಾಗಲೂ ವಿದ್ಯಾರ್ಥಿಗಳಿಗೆ ಯಾರು ಇದರಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂಥ ವಿದ್ಯಾರ್ಥಿಗಳು ನಿಜವಾಗಲೂ ನ್ಯಾಯ ಕೊಡಿಸುವಂಥ ಒಂದು
ಕೆಲಸನ ಇವರು ಮಾಡ್ತಿದ್ದಾರೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇವ್ರ ಜೊತೆಯಲ್ಲಿ ಇವತ್ತು ಯಾರ್ಯಾರೆಲ್ಲ ಕೈ ಜೋಡಿಸಿದಾರಲ್ಲ ಎಲ್ಲರೂ ಕೂಡ ದೇಶದ್ರೋಹಿಗಳು. ಈ ದೇಶದ ವಿರುದ್ಧವಾಗಿ ತಮ್ಮ ಇಡೀ ಜೀವನನ ತಮ್ಮ ಇಡೀ ಜೀವನನ ಈ ದೇಶದ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಮುಡಿಪಾಗಿಟ್ಟಿರುವಂತಹ ಕೆಲವು ಅತೃಪ್ತ ಆತ್ಮಗಳು ಇವತ್ತು ಈ ಒಂದು ಸಂಘಟನೆ ಜೊತೆಯಲ್ಲಿ ಕೈ ಜೋಡಿಸ್ತಿದೆ. ನನಗೆ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ, ನೋಡಿ, ಯಾರೆಲ್ಲ ಇವತ್ತು ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಭಾಗವಹಿಸಿದ್ದೀರಿ, ಖಂಡಿತ ನೀವು ಭಾಗವಹಿಸಿರೋ ಸರಿ ಇದೆ. ಆದರೆ ನಿಮ್ಮ ಪಕ್ಷ ಇವತ್ತು ಏನು ನಿಮ್ಮನ್ನು ಮುಂದಾಳತ್ವವನ್ನು ತೊಗೊಂಡಿದ್ದಾರಲ್ಲ, ಅಲ್ಲಿನ ನಾಯಕರ ನಡವಳಿಕೆಗಳು ತುಂಬ ಅನುಮಾನಾಸ್ಪದವಾಗಿದೆ. ಯಾಕೆಂದರೆ ಅಲ್ಲಿ ಬಂದು ಸೇರಿಕೊಳ್ತಿರ್ತಕ್ಕಂಥ ವ್ಯಕ್ತಿಗಳು ಆ ರೀತಿಯಾಗಿ ಅನುಮಾನಾಸ್ಪದವಾಗಿದ್ದಾರೆ. ದಯವಿಟ್ಟು ಆ ವಿದ್ಯಾರ್ಥಿಗಳಲ್ಲಿ, ನೀವೇನು ವಿದ್ಯಾರ್ಥಿಗಳು ಕೂತಿದ್ದೀರಿ ಇವತ್ತು, ನಾವು ತುಂಬ ಕಡೆ ಕೇಳ್ತಿರೋದೇನೆಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಲ್ಲ ಆ ಸಂಘಟನೆಯಲ್ಲಿ. ಅಲ್ಲಿ ಏನು ಇವತ್ತು ಪ್ರೊಟೆಸ್ಟ್ಗಳು ನಡೀತಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಲ್ಲ. ಬೇರೆ ಬೇರೆ ರಾಜಕೀಯ ಪಕ್ಷಗಳಿಂದ ಯುವಕರನ್ನ ಕರ್ಕೊಂಡು ಬಂದು ಅಲ್ಲಿ ಗಲಭೆಗಳು ಮಾಡ್ತಿದ್ದಾರೆ ಅನ್ನೋದಿದೆ. ಯಾರಾದರೂ ದಯವಿಟ್ಟು ವಿದ್ಯಾರ್ಥಿಗಳಿದ್ದರೆ ನಿಮ್ಮ ಭದ್ರತೆನ ನೀವು ನೋಡ್ಕೊಳ್ಳಿ. ಯಾಕೆಂದರೆ ಈ ಅಯೋಗ್ಯರು ಕಾಂಗ್ರೆಸ್ಸು ಮತ್ತು ಅದರ ಮಿತ್ರ ಪಕ್ಷಗಳು ರಾಜಕಾರಣ ಮಾಡ್ತಾಯಿದೆ. ಇವತ್ತು ನಿಮ್ಮ ಹೆಸರುಗಳನ್ನ ಇಟ್ಕೊಂಡು ನಿಮ್ಮ ಬದುಕನ್ನು ಖಂಡಿತ ಅವರು ನಾಶನ ಮಾಡ್ತಾರೆ. ಏನಕ್ಕೆ ಅಂದರೆ ರಾಜಕೀಯ ಪಕ್ಷಗಳಿಂದ ಜನ ಬಂದು ಕಲ್ಲೊಡೆಯೋದ್ರಿಂದ, ಬೆಂಕಿ ಹಚ್ಚೋದ್ರಿಂದ, ಗಲಭೆಗಳನ್ನ ಎಬ್ಬರಿಸೋದ್ರಿಂದ ನೀವುಗಳೇನು ಅಮಾಯಕರುಗಳಿದ್ದೀರಿ ಅಲ್ಲಿ, ನೀವು ಅಮಾಯಕರುಗಳು ಖಂಡಿತವಾಗ್ಲೂ ಪೊಲೀಸವ್ರ ಕೈಗೆ ತಗ್ಲಕ್ಕಂತೀರಿ. ನಿಮ್ಮ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನ ಹಾಕಿ ಪೊಲೀಸವರು ಜೈಲುಗಳಿಗೆ ಕಳಿಸೋ ಮುಖಾಂತರ ನಿಮ್ಮ ಜೀವನನ ಬರ್ಬಾದ್ ಮಾಡ್ತಾರೆ. ಮತ್ತು ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ದೇಶದ ರಾಜಕಾರಣದಲ್ಲಿ ಯಾವ್ಯಾವುದೆಲ್ಲ ರಾಜಕೀಯ ಪಕ್ಷಗಳು ಇವತ್ತು ಕಾಕ್ರೋಚ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ಕೊಂಡು ಈ ವಿದ್ಯಾರ್ಥಿಗಳ ಒಂದು ಕಷ್ಟನ ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊತಿದ್ದಾರೆ. ಅವ್ರುಗಳು ಒಂದು ಯೋಚನೆ ಮಾಡಬೇಕು, ಈ ದೇಶನ ಆಳ್ತಿರೋದು ಪ್ರಧಾನಿ ನರೇಂದ್ರ ಮೋದಿ ಅಂತವರು. ಹೌದು, ಒಂದು ಗಟ್ಟಿ ನಾಯಕತ್ವ. ನಾನು ಏನಕ್ಕೆ ಒಂದು ಗಟ್ಟಿ ನಾಯಕತ್ವ ಅಂತ ಹೇಳ್ತಿದ್ದೀನಿ ಅಂದರೆ, ನೋಡಿ, ಗೋಧ್ರಾ ಅಂತ ದೊಡ್ಡ ಹತ್ಯಾಕಾಂಡ, ಜಲಿಯನ್ ವಾಲಾಬಾಗ್ಗಿಂತಲೂ ಕೂಡ ದೊಡ್ಡ ಒಂದು ಹತ್ಯಾಕಾಂಡನ ನೋಡಿಕೊಂಡು ಅದನ್ನು ಸಂಭಾಳಿಸ್ಕೊಂಡು ಬಂದಿರತಕ್ಕಂತಹ ಒಂದು ನಾಯಕತ್ವ ನರೇಂದ್ರ ಮೋದಿ ಅವ್ರದ್ದು. ಹೌದು, ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಗೋಧ್ರಾ ಹತ್ಯಾಕಾಂಡ ಇದೆಯಲ್ವಾ, ನಿಜವಾಗ್ಲೂ ಕೂಡ ಭಾರತ ಕಂಡ ತುಂಬ ದೊಡ್ಡ ಮಟ್ಟದ ಹತ್ಯಾಕಾಂಡ ಅದು. ಹೌದು, ಅಂತಹ ಒಂದು ಹತ್ಯಾಕಾಂಡನೂ ಕೂಡ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಅವತ್ತು ಏನು ಆ ಗಲಭೆಯಲ್ಲಿ ಸತ್ರಲ್ಲ ಆ ಜನರಿಗೆ ನ್ಯಾಯ ಕೊಡಿಸಿರುವಂಥ ಒಬ್ಬ ನರೇಂದ್ರ ಮೋದಿ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಖಂಡಿತ ದೇಶದ ಪ್ರಧಾನಮಂತ್ರಿ ಆಗಿದೆ. ಇವತ್ತು ಏನು ಈ ಕಾಕ್ರೋಚ್ ಅನ್ನೋ ಒಂದು ದೇಶದ್ರೋಹಿ ಪಕ್ಷ ಇದೆಯಲ್ಲ, ನಾನು ಇದನ್ನು ದೇಶದ್ರೋಹಿ ಅಂತಲೇ ಕರಿತೀನಿ. ಏನಕ್ಕೆ ಅಂದರೆ ಇವತ್ತು ಇವರು ಸಂಗಡ ಬರ್ತಿರೋರೆಲ್ಲ ದೇಶದ್ರೋಹಿಗಳೇ. ಆ ಕಾರಣಕ್ಕೋಸ್ಕರ ಒಂದು ದೇಶದ್ರೋಹ ಸಂಘಟನೆ ಏನು ಉಟ್ಕೊಂಡಿದೆಯಲ್ಲ, ವಿದ್ಯಾರ್ಥಿಗಳ ಹೆಸರಿನಲ್ಲಿ ಇದನ್ನು ಉಸುಗಾಗೋದು ಕೇಂದ್ರ ಸರ್ಕಾರಕ್ಕೆ ಏನು ದೊಡ್ಡ ವಿಚಾರನೇ ಅಲ್ಲ ಕಣ್ರಿ, ಖಂಡಿತ ದೊಡ್ಡ ವಿಚಾರವೇ ಅಲ್ಲ. ನರೇಂದ್ರ ಮೋದಿ ಅಂತ ಒಬ್ಬ ದೊಡ್ಡ ನಾಯಕನಿಗೆ ಈ ಒಂದು ಹೋರಾಟನ ಉಸಿಗಾಕೋದು ತುಂಬ ದೊಡ್ಡ ಕೆಲಸನೇ ಅಲ್ಲ. ಆದರೆ ಏನಕ್ಕೆ ಸರ್ಕಾರ ಇಷ್ಟು ತಾಳ್ಮೆಯಿಂದ ಇಷ್ಟು ಸಂಯಮದಿಂದ ನಡ್ಕೊತಿದೆ ಅಂದರೆ, ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅಮಾಯಕ ವಿದ್ಯಾರ್ಥಿಗಳು ಆ ಸಂಘಟನೆಯಲ್ಲಿ ಒಂದಷ್ಟು ಜನ ತೊಡಗಿಸ್ಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳ ಬದುಕು ನಾಳೆ ಬೀದಿಗೆ ಬರಬಾರ್ದು ಅನ್ನೋ ಒಂದೇ ಒಂದು ಕಾಳಜಿಯಿಂದ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ತುಂಬ ಸಂಯಮದಿಂದ ಅವರನ್ನು ಮಾತುಕತೆ ಕರೀತಿದ್ದಾರೆ. ಇವತ್ತು ಏನು ಈ ಸಂಘಟನೆಗೆ ರಾಜಕೀಯವಾಗಿ ಕಾಂಗ್ರೆಸ್ಸು ಮತ್ತು ಅದರ ಭ್ರಷ್ಟಕೂಟ ಏನು ಜೊತೆಗೆ ಸೇರ್ಕೊಂಡಿದೆಯಲ್ಲ, ಅವರು ಮಾಡ್ತಿರೋದೇನು ಇವತ್ತು? ವೀಕ್ಷಕರೇ, 4 ದಿವಸ ಆಯಿತು ಪಾರ್ಲಿಮೆಂಟಲ್ಲಿ ಅಧಿವೇಶನ ಶುರುವಾಗಿ, 2 ಲೈನ್ ಚರ್ಚೆ ಆಗಿಲ್ಲ ವೀಕ್ಷಕರೇ, 2 ಲೈನ್ ಚರ್ಚೆ ಆಗ್ತಿಲ್ಲ. ಬರೀ ಇದೇ ಗದ್ದಲನ ಎಬ್ಬರಿಸೋದು ವಿರೋಧ ಪಕ್ಷಗಳು ಆಶೆ ಬರ್ತಾ ಇರೋದು. ಅಯೋಗ್ಯಗಳ ನಮ್ಮ ದುಡ್ಡಲ್ಲಿ ಸದನ ನಡೀತಿದೆ. ನಮ್ಮ ಸಮಸ್ಯೆಗಳು ಸಾವಿರಾರು ಲಕ್ಷಾಂತರ ಸಮಸ್ಯೆಗಳು ದೇಶದಲ್ಲಿದೆ, ಸಾರ್ವಜನಿಕರ ಸಮಸ್ಯೆಗಳಿದೆ. ನಿಮ್ಮ ಹೋರಾಟನ ಮಾಡ್ಕೊಳ್ಳಿ, ಯಾವನ್ ಬೇಡ ಅಂದ. ನೀವು ರಾಜೀನಾಮೆನಾದರೂ ತೊಗೊಳ್ಳಿ, ಪ್ರಧಾನಿ ಅವ್ರದ್ದು ಅಥವಾ ನರೇಂದ್ರ ಮೋದಿ ಅವ್ರದ್ದೇ ರಾಜೀನಾಮೆ ತೊಗೊಳ್ಳಿ, ನಮಗೆ ಸಂಬಂಧ ಇಲ್ಲ ಅದು. ಆದರೆ ಅಧಿವೇಶನ ಶುರುವಾಗಿದೆ ಕಣ್ರಿ, ಅಧಿವೇಶನ ಶುರುವಾಗಿದೆ, ಚಳಿಗಾಲದ ಅಧಿವೇಶನ ನಡೀತಿದೆ. ಅಧಿವೇಶನ ಅಂದರೆ ಏನು? ದೇಶದ ಸಮಸ್ಯೆಗಳು, ಸಾರ್ವಜನಿಕರ ಸಮಸ್ಯೆಗಳು ಚರ್ಚೆ ಆಗಬೇಕು, ಅದಕ್ಕೆ ಪರಿಹಾರಗಳನ್ನ ಕಂಡುಹಿಡ್ಕೋಬೇಕು. ಆ ಕಾರಣಕ್ಕೋಸ್ಕರ ಕಣ್ರಿ, ಆ ಕಾರಣಕ್ಕೋಸ್ಕರ ಅಧಿವೇಶನಗಳನ್ನ ಕರೆಯೋದು, ಅಧಿವೇಶನಗಳು ನಡೆಯೋದು. ಆದರೆ ನೀವೇನು ಮಾಡ್ತಿದ್ದೀರಿ? ಪ್ರತಿದಿನ ಅಧಿವೇಶನದಲ್ಲಿ ಗಲಾಟೆ, ಮುಂದೂಡಿಕೆ ಮಾಡು. ಇದಾ ರಾಜಕಾರಣ ಮಾಡೋದು? ಈ ರೀತಿ ಹೊಲಸು ರಾಜಕಾರಣ ಮಾಡಬೇಕಾ? ದಯವಿಟ್ಟು ವಿರೋಧ ಪಕ್ಷಗಳಲ್ಲಿ ಮನವಿ, ನೀವು ಅಲ್ಲಿ ಏನು ಪ್ರೊಟೆಸ್ಟ್ ನಡೀತಿದೆ, ನೀವು ಅದಕ್ಕೆ ಸಹಕಾರ ಕೊಡಬೇಡಿ ಅಂತ ನಾವು ಹೇಳೋದಿಲ್ಲ. ನೀವು ಸಹಕಾರ ಕೊಡಿ, ನೀವು ಅಹೋರಾತ್ರಿ ಧರಣಿಗಳನ್ನ ಮಾಡಿ,
ಪ್ರತಿಭಟನೆಗಳನ್ನ ಮಾಡಿ ನೀವು ಹೊರಟಿದ್ದೀರಲ್ಲ ಈಗ ದೇಶವ್ಯಾಪಿ ಕಿಚ್ಚಬ್ಸೋದಕ್ಕೆ, ಸಾಧ್ಯವಾದರೆ ಅದನ್ನೂ ಮಾಡಿ, ಸಾಧ್ಯವಾದರೆ ದೇಶವ್ಯಾಪಿ ಕಿಚ್ಚಬ್ಸು ಗಲಭೆಗಳನ್ನೂ ಎಬ್ಬಿಸಿ ಅಲ್ಲಿನ ಸರ್ಕಾರಗಳು ಅದನ್ನು ತಡೆಯೋ ಪ್ರಯತ್ನ ಮಾಡ್ತವೆ. ಅದರ ಲಾಭ ನಷ್ಟಗಳು ನೀವು ಅನುಭವಿಸ್ಕೋತೀರಿ ಆಮೇಲೆ. ಆದರೆ ನಾನೊಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಿಮ್ಮಲ್ಲಿ ಕಳಕಳಿಯಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಸದನಕ್ಕೆ ಹೋಗಿ. ಸದನದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗೋವಂಥ ವಿಚಾರಗಳಿದೆ. ದೇಶ ಸಂಕಷ್ಟದಲ್ಲಿದೆ ಕಣ್ರಿ, ದೇಶ ಸಂಕಷ್ಟದಲ್ಲಿದೆ, ಹೌದು ಸಂಕಷ್ಟದಲ್ಲಿದೆ. ಆ ಕಾರಣಕ್ಕೋಸ್ಕರ ಹೋಗಿ ಸದನಕ್ಕೆ ಹೋಗಿ ಚರ್ಚೆಗಳನ್ನ ಮಾಡಿ ಸದನ ಮುಗಿಸ್ಕೊಂಡು ಹೊರಗಡೆ ಬಂದು ಆಮೇಲೆ ನೀವು ಬಾಯಿ ಬಡ್ಕೊಳ್ಳಿ. ಯಾವನ್ ಬೇಡ ಅಂದ? ಜನರ ಸಮಸ್ಯೆಗಳಿಗೆ ಪರಿಹಾರಗಳು ಬೇಕು, ಜನರ ಸಮಸ್ಯೆಗಳಿಗೆ ಪರಿಹಾರಗಳು ಬೇಕು. ಅದಕ್ಕಾದರೂ ಸ್ಪಂದಿಸಿ. ಯಾಕೆಂದರೆ ಇವತ್ತು ಪಾರ್ಲಿಮೆಂಟ್ಗೆ ಹೋಗ್ತಿದ್ದೀರಿ ಅಂದರೆ ಜನ ನಿಮ್ಮನ್ನು ಓಟ್ ಹಾಕಿ ಕಳಿಸಿದ್ದಾರೆ. BJP ಅವರಿಗೆ ಬಹುಮತ ಕೊಟ್ಟಿರ್ಬೋದು, ಆದರೆ ನೀವು ವಿರೋಧ ಪಕ್ಷದಲ್ಲಿ ಕೂರೋ ಅಷ್ಟಾದರೂ ನಿಮಗೆ ಜನ ಅಧಿಕಾರನ ಕೊಟ್ಟಿದ್ದಾರೆ. ದಯವಿಟ್ಟು ಆ ಕಾರಣಕ್ಕಾದ್ರೂ ನೀವು ಸದನಗಳಿಗೆ ಹೋಗಿ, ಸದನಗಳಲ್ಲಿ ಒಳ್ಳೆ ಚರ್ಚೆಗಳಾಗಲಿ, ಆರೋಗ್ಯಕರ ಚರ್ಚೆಗಳನ್ನ ಮಾಡಿ, ಸಲಹೆ ಸೂಚನೆಗಳನ್ನ ಕೊಡಿ. ಈ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯನ ಚರ್ಚೆನ ಮಾಡಿ ಸರ್ಕಾರಕ್ಕೆ ತಿಳಿ ಹೇಳಿ, ಈ ರೀತಿಯಲ್ಲಿ ನೀವು ಅನ್ಯಾಯ ಮಾಡಿದ್ದೀರಿ ಮಕ್ಕಳಿಗೆ. ಮತ್ತು ಆ ಮಕ್ಕಳನ್ನ ಕಳ್ಕೊಂಡಿರೋ ಆ ಪೋಷಕರಿಗೆ ಖಂಡಿತ ನೋವಾಗುತ್ತೆ. ಎದೆ ಎತ್ತರಕ್ಕೆ ಬೆಳೆದಿರೋ ಮಕ್ಕಳನ್ನ ಕಳ್ಕೊಂಡಿರೋರಿಗೆ ಗೊತ್ತು ಆ ನೋವು, ಆ ನೋವು. ನಂದೊಂದು ಮನವಿ ಇದೆ ನಮ್ಮ ವೀಕ್ಷಕರಲ್ಲಿ, ವಿಶೇಷವಾಗಿ ಹೌದು ನಮ್ಮ ವೀಕ್ಷಕರಲ್ಲಿ ನಾನು ನೋಡ್ತಾ ಇದ್ದೀನಿ, ತುಂಬ ಜನರು ಆ ಸತ್ತಿರೋ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮೆಸೇಜ್ಗಳನ್ನ ಮೆಸೇಜ್ ಮಾಡ್ತಿದ್ದೀರಿ. ಅಯೋಗ್ಯರು, ಒಂದು ಪರೀಕ್ಷೆ ನಿಂತೋಗಿದ್ದಕ್ಕೆ ಸಹಿಸ್ಕೊಳ್ಳೋಕ್ಕಾಗದೇ ಇರೋವಂಥ ದುರ್ಬಲ ಮನಸ್ಸಿನವರು, ಇವರು ಡಾಕ್ಟರ್ಗಳಾಗಿ ಮುಂದೆ ಇವ್ರು ಇನ್ನು ಮಾಡೋದೇನಿದೆ, ಹೋಗಿದ್ದೇ ಒಳ್ಳೆಯದಾಯಿತು, ಇವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದೇ ಒಳ್ಳೆಯದಾಯಿತು ಅಂತ ಹೇಳಿ ಕೆಲವರು ಕಾಮೆಂಟ್ಗಳನ್ನ ಹಾಕ್ತಿದ್ದೀರ. ದಯವಿಟ್ಟು ನಿಮ್ಮಲ್ಲಿ ಮನವಿ, ನಾವೊಂದು ಜವಾಬ್ದಾರಿಯುತ ನಾಗರಿಕರಾಗಿ, ನನ್ನ ವೀಕ್ಷಕರು ನನಗೆ ನಂಬಿಕೆ ಇದೆ, ಖಂಡಿತ ನೀವೆಲ್ಲ ಜವಾಬ್ದಾರಿಯುತ ನಾಗರಿಕರು ಅನ್ನೋ ಕಾರಣಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಆ ರೀತಿಯ ಅಸಭ್ಯವಾಗಿ ಕೆಟ್ಟದಾಗಿ ಆ ಮಕ್ಕಳನ್ನ ಬೈಯೋವಂಥ ಯಾವುದೇ ಸಂದೇಶಗಳನ್ನ ದಯವಿಟ್ಟು ಆಗಬೇಡಿ. ಏನಕ್ಕೆ ಅಂದರೆ ಎದೆ ಎತ್ತರಕ್ಕೆ ಬೆಳೆದಿರೋ ಮಕ್ಕಳು ಕಳ್ಕೊಂಡಾಗ ಆ ಪೋಷಕರಿಗಾಗೋ ನೋವು ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ಮಕ್ಕಳು ಯಾವ ಕಾರಣಕ್ಕಾದರೂ ಸತ್ತಿರ್ಬೋದು, ಆದರೆ ದಯವಿಟ್ಟು ಆ ಮಕ್ಕಳ ಮೇಲೆ ಕೆಟ್ಟದಾಗಿ ಸಂದೇಶಗಳನ್ನ ಹಾಕಬೇಡಿ. ಸಾಧ್ಯವಾದರೆ ಯಾರು ಆ ಮಕ್ಕಳನ್ನ ಕಳ್ಕೊಂಡಿರೋ ಪೋಷಕರಿದ್ದಾರೆ, ದಯವಿಟ್ಟು ಅವರಿಗೆ ಸಾಂತ್ವನ ಹೇಳಿ, ನಿಮ್ಮೊಟ್ಟಿಗೆ ನಾವಿದ್ದೀವಿ ಅನ್ನೋ ಒಂದು ಸಮಾಧಾನದ ಮಾತು ಹೇಳೋಣ. ಆದರೆ ಆ ಸತ್ತವ್ರ ಬಗ್ಗೆ ನಾವು ಕೆಟ್ಟದಾಗಿ ಕಾಮೆಂಟ್ ಆಗೋದು ಬೇಡ ಅನ್ನೋದು ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಮನವಿ. ಮತ್ತು ಮುಂದೆ ಇನ್ನು ಹೋಗೋದಾದರೆ, ಸದನ ಇವತ್ತು ನಡೀದೇ ಇರೋವಂಥ ರೀತಿಯಲ್ಲಿ ವಿರೋಧ ಪಕ್ಷಗಳು ನೋಡ್ಕೊತಾ ಇದೆ ವೀಕ್ಷಕರೇ, ಹೌದು ನೋಡ್ಕೊತಿದೆ. ಖಂಡಿತ ನೋಡಿ, ಅವ್ರು ಇವತ್ತು ಏನು ಹೋರಾಟನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಖಂಡಿತ ಅವ್ರು ಹೋರಾಟ ಮಾಡಲಿ. ಆ ಮಕ್ಕಳಿಗಾಗಿರೋ ಅನ್ಯಾಯನ ಸರಿಪಡಿಸೋದಕ್ಕೆ ಸದನದಲ್ಲಿ ಕೂತ್ಕೊಂಡವರು ಸಲಹೆ ಸೂಚನೆಗಳನ್ನ ಸರ್ಕಾರಕ್ಕೆ ಕೊಡಬೇಕು. ಮತ್ತು ಇವತ್ತು ಏನು ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಮಂತ್ರಿಗಳಿದ್ದಾರೆ, ಅವರ ರಾಜೀನಾಮೆ ಕೊಟ್ಟ ಮೇಲೆ ಮಾತುಕತೆ ಅಂತ ಹೇಳ್ತಿದ್ದೀರಲ್ಲ, ಖಂಡಿತ ತಪ್ಪು. ನೋಡಿ, ನೀವು ಸರ್ಕಾರವನ್ನು ಮೆಚ್ಚಿಸೋ ಅಂಥ, ಮನವೊಲಿಸೋ ಅಂಥ ಚರ್ಚೆಗಳನ್ನ ಮಾಡಿ, ನಿಮ್ಮಲ್ಲಿ ಏನು ಚರ್ಚಾ ವಿಷಯ ಇದೆ ಆ ಚರ್ಚಾ ವಿಷಯನ ಸದನದಲ್ಲಿ ಮಂಡನೆ ಮಾಡಿ, ಇಂತಿಂಥ ಕಾರಣಗಳಿಗೋಸ್ಕರ ಈ ಕಾರಣಗಳಿಗೋಸ್ಕರ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನೀವು ಸದನನ ಒಪ್ಪಿಸಿ ರಾಜೀನಾಮೆ ತೊಗೊಳ್ಳಿ. ಯಾವನ್ ಬೇಡ ಅಂದ ನಿಮಗೆ ತೊಗೊಳ್ಳಿ. ಆ ಜಾಗಕ್ಕೆ ಇನ್ನು ಯಾರೊಬ್ಬರು ಬಂದರೆ ಕೆಲಸ ಮಾಡ್ತಾರೆ, ಅವರೇ ಮಾಡಬೇಕು ಅಂತ ಏನು ನಮ್ಮದೇನು ಅಭಿಲಾಷೆ ಏನಿಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿರೋಧ ಪಕ್ಷದವರು ನೀವುಗಳು ಸದನಕ್ಕೆ ಹೋಗಿ ಸದನ ನಡೆಯೋ ರೀತಿಯಲ್ಲಿ ನೀವು ನಡ್ಕೊಳ್ಳಿ. ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದೆ. ಅದರಿಂದ ಸದನ ಸುಸೂತ್ರವಾಗಿ ನಡೆಯೋದಕ್ಕೆ ನೀವುಗಳು ಸಹಕರಿಸಬೇಕು. ಮತ್ತೊಮ್ಮೆ ಮನವಿ, ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಕರ್ನಾಟಕದಲ್ಲಿ DK ಶಿವಕುಮಾರ್ ಅವ್ರ ಮನೆ ಮುಂದೆ ಬಂದು ಯಾವಾಗ ಧರಣಿ ಮಾಡ್ತೀರಾ, ದಯವಿಟ್ಟು ನಮಗೆ ಉತ್ತರ ಕೊಡಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.